ಕರಾವಳಿಯಲ್ಲಿ ಓಮು ಜ್ವಾಲೆಯ ವಿಷವನ್ನು ಬಿತ್ತಿ ವಿದ್ಯಾರ್ಥಿಗಳ ಮೇಲೆ ನಡೆಯುವ ಹಲ್ಲೆ ಓಮು ಮೋದಿಗಳಿಗೆ ಧಿಕ್ಕಾರ. ಶಕ್ತಿ ಜಿಂದಾಬಾದ್. ವಿದ್ಯಾರ್ಥಿಗಳ ಐಕ್ಯತೆಯನ್ನು ಮುರಿಯುವ ಕೋಮುವಾದಿಗಳು. ಎಚ್ಚರಿಕೆ ನಿಮಗೆ, ಎಚ್ಚರಿಕೆ. ಮಂಡ್ಯ ಜಿಲ್ಲೆ ಕರಾವಳಿಯಲ್ಲಿ ಓಮು ಜ್ವಾಲೆಯ ವಿಷವನ್ನು ಬಿತ್ತಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯ ಮಾಡು. ಓಮುವಾದಿಗಳಿಗೆ ಧಿಕ್ಕಾರ. ಓಮುವಾದಿಗಳಿಗೆ ಧಿಕ್ಕಾರ. ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಹರಡುತ್ತಿರುವ ಓಮುವಾದಿಗಳಿಗೆ ಧಿಕ್ಕಾರ. ಸಹೋದರರು ದಯವಿಟ್ಟು ತಾಳ್ಮೆ ಮತ್ತು ಸಂಯಮವನ್ನು ಪಾಲಿಸಬೇಕು. ಈ ಒಂದು ಪ್ರತಿಭಟನೆಯನ್ನು ದಕ್ಷಿಣ ಕನ್ನಡ ವಿದ್ಯಾರ್ಥಿ ಒಕ್ಕೂಟ ಹಿತಾಸಕ್ತಿಗಳು ನಿರಂತರವಾಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ನಡೆಸುತ್ತಿರುವುದಾಗಿ ನಾವು ಕಾಣಬಹುದು. ಇಲ್ಲಿ ಕ್ಲಾಸ್ಮೇಟ್ಗಳು ಪರಸ್ಪರ ಇಲ್ಲಿ ಮಾತನಾಡಕೂಡದು, ಅದೇ ರೀತಿ ಬಸ್ನಲ್ಲಿ ಸಂಚರಿಸಕೂಡದು. ಅದೇ ರೀತಿ ಕೆಲವೊಂದು ನೀತಿ ಸಂದೇಶವೇನಂತ ಹೇಳಿದರೆ, ನಾವು ವಿದ್ಯಾರ್ಥಿಗಳು ಒಂದು ಮೇಲೆ ಒಗ್ಗಟ್ಟಾದರೆ ಯಾವ ಕೋಮುವಾದಿ ಶಕ್ತಿಗಳು ಕೂಡ ಇಲ್ಲದಿದ್ದರೆ ಈ ದಾಳಿಗಳನ್ನು ನಡೆಸುವಂತಹ ಕೆಲವೊಂದು ಸೇನೆಗಳಿಗೆ ಒಂದು ವೇಳೆ ಕಾಲೇಜ್ಗಳಲ್ಲಿ ಕೇವಲ ಹುಡುಗರು ಮಾತ್ರ ಅಥವಾ ವಿದ್ಯಾರ್ಥಿನಿಯರು ಮಾತ್ರ ಒಂದು ವೇಳೆ ಅಂಥ ನಿಯಮಗಳನ್ನು ತರಬೇಕಾದರೆ ಅವರಿಗೆ ಸರ್ಕಾರ ಎಚ್ಚರಿಕೆಯನ್ನು ನಾವು ಅವರಿಗೆ ಏನಿದೆ ಇದೊಂದು ರೀತಿಯಾದ ಖಂಡನೀಯ. ಹಾಗೆ ಅದಲ್ಲದೆ ಮಾತ್ರ ಅಲ್ಲದೆ ಇವತ್ತು ವಿದ್ಯಾರ್ಥಿಗಳು ಇದರಲ್ಲಿ ರೊಚ್ಚಿಗೆದ್ದಿದ್ದಾರೆ ಎಂಬುದನ್ನು ಅವರಿಗೆ ಮನವರಿಕೆ ಆಗಿದೆ. ಯಾಕಂದ್ರೆ ದಕ್ಷಿಣ ಕನ್ನಡ ವಿದ್ಯಾರ್ಥಿ ಒಕ್ಕೂಟ ನಿನ್ನೆ ಸಂಜೆ ಈ ಪ್ರತಿಭಟನೆಗೆ ಪಾಲ್ಗೊಟ್ಟು ಇವತ್ತು ಇಷ್ಟು ಬೃಹದಾಕಾರದಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸಿದಾಗಲೇ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು ಎಷ್ಟು ನೋವಾಗಿದೆ. ಇವತ್ತು ವಿದ್ಯಾರ್ಥಿ ಕಾಲೇಜ್ ಕ್ಯಾಂಪಸ್ ಅನ್ನುವಂಥದ್ದು ಇವತ್ತು ಈ ಕೋಮುವಾದಿಗಳಿಗೆ ಗೊತ್ತಿಲ್ಲ. ಕಾಲೇಜ್ ಕ್ಯಾಂಪಸ್ ಅನ್ನುವಂಥದ್ದು ನಮ್ಮ ದೇಶದ ಜಾತ್ಯತೀತ ತತ್ವಗಳನ್ನ ಮೈಗೂಡಿಸುವಂತ ಒಂದು ಕೇಂದ್ರಗಳಾಗಿದೆ. ಆದ್ರೆ ಈ ಕೇಂದ್ರಗಳನ್ನ ಕೇಂದ್ರವಾಗಿಟ್ಕೊಂಡು ಈ ದುಷ್ಟ ಕೆಲವು ಕಿಡಿಗೇಡಿಗಳು ನಮ್ಮ ಮೇಲೆ ವಿಷಭೇದ ಬೆರೆಸಿ ನಮ್ಮನ್ನು ಬೇರ್ಪಾಡು ಮಾಡಲಿಕ್ಕೆ ಅದು ನೋಡ್ತಾ ಇದ್ದಾರೆ. ಆ ಕೂಡಲೇ ಒಂದು ವಿರೋಧಿಸ್ತಕ್ಕಂಥ ಶಕ್ತಿ ಕೂಡ ನಮ್ಮಲ್ಲಿ ಬರಬೇಕು. ಹಾಗಾದ್ರೆ ಮಾತ್ರ ಇವರು ದಾಳಿ ಮಾಡ್ತಾರೆ. ಈ ದಾಳಿಗಳನ್ನ ಇವತ್ತು ನಿಲ್ಲಿಸಲಿಕ್ಕೆ ಸಾಧ್ಯ. ಈ ನಿಮ್ಮ ದಾಳಿ ಏನಿದೆ, ಈ ನಿಮ್ಮ ದಾಳಿಗಳನ್ನ ಇವತ್ತು ನಿಲ್ಲಿಸಿ. ಇವತ್ತು ನಿಲ್ಲಿಸದಿದ್ರೆ ಪ್ರತಿದಾಳಿಯನ್ನು ನಾವು ಮಾಡ್ತೀವಿ. ವಿದ್ಯಾರ್ಥಿಗಳ ಮೇಲೆ ವಾರದಲ್ಲಿ 4-5 ಸಲ ಈಗಾಗಲೇ ಹೊಡೆತ ತಿನ್ನಿದ್ದಾರೆ. ಯಾಕೆ ಇದಾಗ್ತಾ ಉಂಟು? ಇವತ್ತು ನೀವು ಅಲ್ಪಸಂಖ್ಯಾತ ಅಭಿವೃದ್ಧಿಯ ಚೇರ್ಮನ್ ಆಗಿ ಏನ್ ಮಾಡ್ತಿದ್ದೀರಿ? ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಯಾಕೆ ನೀವು ರಕ್ಷಣೆ ಕೊಡುತ್ತಿಲ್ಲ ಅಂತ ಕೇಳಿದಕ್ಕೆ ಮುಂದಿನ ದಿವಸದಲ್ಲಿ ನಾನು ಈಗಾಗಲೇ ಐಜಿ ಅವರಿಗೆ SP ಅವರಿಗೆ ತಿಳಿಸಿದ್ದೇನೆ. ಇವತ್ತು ಯಾವ ಒಂದು ಸಂಘಟನೆ ಆಗಿರಬಹುದು ಅವರು ಕಾನೂನನ್ನು ಕೈಗೆ ತೆಗೆದುಕೊಂಡ್ರೆ ನಾನು ಬಿಡುದಿಲ್ಲ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಈ ಭರವಸೆಯನ್ನು ಯಡಿಯೂರಪ್ಪ ಅವರು ಈಡೇರಿಸಲಿಕ್ಕೆ ಬಿಡ್ತಾರಾ ಇಲ್ವೋ ನನಗೆ ಗೊತ್ತಿಲ್ಲ.
ಗೊತ್ತಿಲ್ಲ. ಆದ್ರೆ ನಾವು ಅವರ ಹತ್ರ ನಿನ್ನೆ ಕೂಡ ಭೇಟಿಯಾದಾಗ ಈ ಒಂದು ವಿಷಯವನ್ನು ಕೂಡ ನಾನು ಚರ್ಚಿಸ್ತೇನೆ. ಇವತ್ತು ಕೂಡ ಅವರು ಉಡುಪಿಗೆ ಹೋಗಿದ್ದಾರೆ, ಮತ್ತೆ ಸಂಜೆ ಸರ್ಕಿಟ್ ಹೌಸ್ಗೆ ಬರ್ತಾರೆ. ನಾವೆಲ್ಲರ ಜೊತೆಯಾಗಿ ಇವತ್ತು ಪುನಃ ಅವರನ್ನೊಮ್ಮೆ ಭೇಟಿ ಆಗುವ ಅಂತ ಹೇಳಿ ನಿಮ್ಮೆಲ್ಲರ ಹತ್ರ ಕೇಳಿಕೊಳ್ಳಬೇಕು. ನಾವು ನೋಡ್ತಾ ಇದ್ದೇವೆ, ಕಳೆದ ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಹಲ್ಲೆಗಳಿಗೆ ನಾವು ನೀಡಿದಂತಹ ಮನವಿಗಳು ಕ್ರಮ ಜರುಗಲಿಲ್ಲ ಎಂಬುದೇ ಮುಖ್ಯ ವಿಷಯವಾಗಿದೆ. ಇನ್ನು ಜಿಲ್ಲಾಡಳಿತವು ಇದಕ್ಕೆ ಸಂಪೂರ್ಣವಾಗಿ ವಿಫಲವಾಗಿದೆ. ಒಂದು ವೇಳೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಇಂತಹ ಕೋಮುವಾದಿ ಸಂಘಟನೆಗಳು ಬಹಿರಂಗವಾದ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಪೊಲೀಸ್ ಇಲಾಖೆಯು ಈ ಕೆಲಸವನ್ನು ಮಾಡುತ್ತಿಲ್ಲ, ಅದಕ್ಕಾಗಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಎಂಬುದು ಇಲ್ಲಿನ ಕೋಮುವಾದಿಗಳು ಅಥವಾ ಯಾರು ಈ ಹೇಳಿಕೆಯನ್ನು ನೀಡ್ತಾರೆ ಅವರು ಈ ಜಿಲ್ಲಾಡಳಿತಕ್ಕೆ ಸವಾಲನ್ನು ನೀಡ್ತಾ ಇದ್ದಾರೆ. ಜಿಲ್ಲಾಡಳಿತವು ಇದನ್ನು, ಇಲ್ಲಿನ SP ಅವರು, ಇಲ್ಲಿನ ಪೊಲೀಸ್ ಇಲಾಖೆಯು ಇದನ್ನು ಸವಾಲಾಗಿ ಸ್ವೀಕರಿಸಬೇಕು. ಒಂದು ವೇಳೆ ನೀವು ಇದನ್ನು ಇಲ್ಲಿ ಸವಾಲಾಗಿ ಸ್ವೀಕರಿಸಿದ್ದರೆ ಇಡೀ ಪೊಲೀಸ್ ಇಲಾಖೆಗೆ ಇದು ಅವಮಾನವಾಗಿದೆ. ಅವರು ಈ ಪೊಲೀಸ್ ಇಲಾಖೆಯನ್ನು, ಇಲ್ಲಿನ ಜಿಲ್ಲಾಡಳಿತವನ್ನು ಅವಮಾನ ಮಾಡ್ತಾ ಇದ್ದಾರೆ ಎಂಬುದನ್ನು ನಾವಿಲ್ಲಿ ತಿಳಿಸಲು ಇಚ್ಛೆ ಪಡ್ತೇನೆ.